ಹಾಯ್ ಹಲೋ ಸಮಸ್ತ ಕನ್ನಡಿಗರಿಗೆ ಈ ನಿಮ್ಮ ಸುವಾಸ್ ಮಾಡೋ ನಮಸ್ಕಾರಗಳು ಗೈಸ್. ಇವತ್ತಿನ ಲೈನ್ ಏನ್ ಗೊತ್ತಾ? ಕೋಪ ಯಾವಾಗ್ಲೂ ಮಾತಿನಲ್ಲಿರ್ಬೇಕು, ಮನಸ್ಸಿನಲ್ಲಿ ಅಲ್ಲ. ಅದೇ ರೀತಿ ಪ್ರೀತಿ ಯಾವಾಗ್ಲೂ ಮನಸ್ಸಿನಲ್ಲಿರ್ಬೇಕು, ಮಾತಿನಲ್ಲಿ ಅಲ್ಲ. ಎಷ್ಟು ಅದ್ಭುತವಾಗಿದೆ ಅಲ್ವಾ ಲೈನ್ಗಳು. ಈ ಲೈನ್ ಅನ್ನ ಕೇಳ್ಕೊಂಡು ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ವಾಕಾಥಾನ್ ಇದೆ ಅಂತ ಹೇಳಿದ್ದಾರೆ. ಸೊ ವಾಕಾಥಾನ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಏನೇನ್ ಫನ್ ಆಗುತ್ತೆ, ವಾಕಾಥಾನ್ ಮಾಡಕ್ಕಾಗ್ದಲ್ಲಿ ಯಾರ್ಯಾರು ತಲೆ ಸುತ್ತ ಬೀಳ್ತಾರೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಗೈಸ್. ಇವಾಗ ಎಲ್ಲಾರು ವಾಕಾಥಾನ್ ಮಾಡಕ್ ಹೋಗ್ತಾ ಇದಾರೆ. ವಾಕಾಥಾನ್ ಮಾಡೋರೆಲ್ಲ ಅಲ್ಲಿ ಈಚೆ ಕಡೆ ರೆಡಿಯಾಗಿ ನಿಂತವ್ರೆ. ಸೊ ವಾಕಾಥಾನ್ ಮಾಡಕ್ ಹೋಗ್ತಾ ಇದೀವಿ. ಬರ್ರ ಆಯ್ತು ಗೈಸ್. ನಮ್ ಸರ್ ನೋಡಿ ಎಲ್ಲ ನಿಂತ್ಬಿಟ್ಟವ್ರೆ ಇಲ್ಲಿ ವಾಕಾಥಾನ್ ಮಾಡಕ್ಕೆ. ಮಾಡ್ರಿ ಆಯ್ ಮಾಡ್ರಿ ಎಲ್ಲ ರೆಡಿ ಆಗವ್ರೆ ಗೈಸ್ ಇಲ್ಲಿ ವಾಕಾಥಾನ್ ಮಾಡೋದಕ್ಕೆ. ಸೇ ನೋ ಟು ಡ್ರಗ್ಸ್ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧ ದಿನಾಚರಣೆ ಆಗಿರೋದ್ರಿಂದ ಸೊ ಇವತ್ತು ಬೆಂಗಳೂರು ನಗರ ಪೊಲೀಸ್ ಇವ್ರ ಕಡೆಯಿಂದ ನಶಾಮುಕ್ತ ಭಾರತ ಇರುತ್ತೆ. ನಮ್ಮ ಸರ್ ಮೈಕ್ ಇಟ್ಕೊಂಡು ನೋಡಿ ಫುಲ್ ರೆಡಿ ಆಗವ್ರೆ ಇಲ್ಲಿ. ನಮ್ ಕ್ಲಾಸ್ ನಮ್ಮ ಕಾಲೇಜ್ ಅವ್ರೆಲ್ಲ ವಾಕಾಥಾನ್ಗೋಸ್ಕರ ಫುಲ್ ರೆಡಿ ಆಗವ್ರೆ. ವಾಕಾಥಾನ್ಗೋಸ್ಕರ ಫುಲ್ ರೆಡಿ ಆಗ್ಬಿಟ್ಟು ಪ್ಲಗ್ ಕಾರ್ಡ್ಸ್ ಇಟ್ಕೊಂಡು ಹೋಗ್ತಾ ಇದಾರೆ. ನೋಡ್ಬೇಕು ಇವಾಗ. ಹಾ ಇವ್ರೆಲ್ಲ ಗೊತ್ತಲ್ವಾ ಇವ್ರೆಲ್ಲ ಪ್ರಸಾದ ಕೊಡೋರಂಗ್ ನಿಂತ್ಕೊಂಡ್ಬಿಟ್ಟವ್ರು ಇಲ್ಲೆಲ್ಲ ಫಾರ್ಮಸಿ ಅವರು. ಹಾ ಅದೇ ಬರ್ರಿ ಎಲ್ಲ ಲೈನ್ ಅಲ್ಲಿ ನಿಂತ್ಕೊಡ್ರಿ ಅಂದ್ರೆ ಮೂರ್ ಜನ ಗೈಸ್. ಇವಾಗ ನಾನು ನಮ್ಮ ಜೂನಿಯರ್ಸ್ ಎಲ್ಲಾರು ಸೇರ್ಬಿಟ್ಟು ವಾಕಾಥಾನ್ಗೆ ಹೋಗ್ತಾ ಇದೀವಿ ಅಲ್ವಾ. ಅಷ್ಟೇ 10 ಕಿಲೋಮೀಟರ್ ಅಂತೆ ವಾಕಾಥಾನು. ಸೊ ನೋಡ್ಕೊಂಬರೋಣ ವಾಕಾಥಾನು ಯಾವ ತರ ಆಗುತ್ತೆ ಅಂತ. ನಮ್ಮ ಬಾನು ನೋಡ್ರಿ ಇಲ್ಲಿ, ಬಾನು ಬ್ಯಾನರ್ ಹಿಡ್ಕೊಂಡು ನಿಂತವನೆ. ಬಾನು ಬೆಂಗಳೂರು ನಗರ ಪೊಲೀಸ್ ಠಾಣೆ ಈಶಾನ್ಯ ವಿಭಾಗ ಯಲಹಂಕ ಉಪವಿಭಾಗ ಯಲಹಂಕ ಪೊಲೀಸ್ ಠಾಣೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧ ದಿನಾಚರಣೆ ಸೇ ನೋ ಟು ಡ್ರಗ್ಸ್. ನಮ್ ಕಾಲೇಜ್ ಅವ್ರ ಕಡೆಯಿಂದ ವಾಕಾಥಾನ್ ಇರುತ್ತೆ. ಸೊ ಹಾಗಾಗಿ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಗಳು ಎಸ್ ಲೈಫ್ ನೋ ಡ್ರಗ್ಸ್, ಇಲ್ಲಿ ನಶಾಮುಕ್ತ ಭಾರತ. ಎಲ್ಲ ತೋರ್ಸಿ ಏನಿದೆ ಅದು, ಏನೈತೆ ಅದ್ರಲ್ಲಿ ಓದ್ಬೇಕು. ಡ್ರಗ್ ಅಬ್ಯೂಸ್ ಏನೈತೆ? ಸೂಪರ್ ಗೈಸ್. ನೋಡಿ ಎಲ್ಲ ಫುಲ್ಲು ಚಿಲ್ಲಾಗವ್ರೆ ನಶಾಮುಕ್ತ ವಾಕಾಥಾನ್ ಮಾಡೋದಕ್ಕೆ. ಈ ಹುಡುಗಿ ಪಕ್ಕ ಈ ಹುಡುಗಿ ಏನ್ ಹಿಡ್ಕೊಂಡೈತೆ ಗೊತ್ತಿಲ್ಲ. ವಾಟ್ ಈಸ್ ದೇರ್ ಇನ್ ದಿಸ್? ನೇಪಾಳ್. ಯು ಕಮ್ ಫ್ರಮ್ ನೇಪಾಳ್. ವಾಟ್ ಈಸ್ ಯುವರ್ ನೇಮ್? ಓಕೆ, ಓದಸ್ ಚೌಧರಿ. ಓಕೆ ದಿಸ್ ಈಸ್ ವರ್ಲ್ಡ್ ಆಂಟಿ ಡ್ರಗ್ಸ್ ಡೇ. ಓಕೆ. ಇಲ್ಲಿ ನಮ್ಮ ಜೂನಿಯರ್ಸ್ ಎಲ್ಲ ನಿಂತಿದ್ದಾರೆ. ಏನಕ್ಕೆ ನಿಂತಿದ್ದೀರಾ? ಏನು ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಏನಕ್ಕೆ ಇವತ್ತು ಏನ್ ಪ್ರೋಗ್ರಾಮ್? ಏನೋ ಗೊತ್ತಿಲ್ಲ. ವಾಟ್ ಈಸ್ ದ ಪ್ರೋಗ್ರಾಮ್ ಟುಡೇ? ಫೌಂಡೇಶನ್ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಟುಡೇ ವೈ ಯು ಆರ್ ಗೋಯಿಂಗ್ ದೇರ್? ಗೈಸ್ ನೋಡಿ ಜನಸಾಗರ. ನಮ್ಮ ಸತ್ಯ ಅವರೆಲ್ಲ ಇಲ್ಲಿದ್ದಾರೆ ನೋಡಿ, ಎಲ್ಲ ಇಲ್ಲಿದ್ದಾರೆ. ನಮ್ ಜೊತೆ ನಮ್ಮ ಭೂತೇಶ್ ಸರ್ ಇದ್ದಾರೆ. ಭೂತೇಶ್ ಸರ್ ಅವರು ಇನಿಷಿಯೇಟಿವ್ ತಗೊಂತಾರೆ. ಸರ್ ಏನಕ್ಕೆ ನಶೆ ಮುಕ್ತ ಭಾರತ ಮಾಡ್ಬೇಕು? ನೋಡಿ, ಈಗ ಏನ್ ನಮ್ಮಲ್ಲಿ ಏನಿದೆ, ಯುವಕರೇ ಮುಂದಿನ ಆಸ್ತಿ ಅಂತ, ನಮ್ಮ ದೇಶದ ಆಸ್ತಿ ಅಂತ ಇದೆ. ಈಗ ಯುವ ಪೀಳಿಗೆ ಏನಾಗ್ತಾ ಇದೆ ಅಂದ್ರೆ, ಈಗ ಮುಂದೆ ಡ್ರಗ್ಸ್ ಅನ್ನೋಂಥ ಮಾದಕ ವಸ್ತುಗಳಿಗೆ ಬಲಿಯಾಗಿ ಅವರ ಹೆಲ್ತ್ ಮತ್ತೆ ಫಿನಾನ್ಷಿಯಲಿ ಮತ್ತೆ ಅವ್ರ ಎಜುಕೇಶನ್ ತುಂಬಾ ಹಾಳು ಮಾಡ್ಕೊಂಡು ನಮ್ಮ ಸಮಾಜನ ಹಾಳು ಮಾಡ್ತಾವೆ. ಮತ್ತೆ ಇಂಡಿಯಾನ ಫ್ಯೂಚರ್ ಇಂಡಿಯಾನ ಹಾಳಾಗ್ತಾ ಇದೆ. ಇನ್ನು ಫ್ಯೂಚರ್ ಇರೋದು ಯುವಕರಲ್ಲಿ. ಯುವಕರು ಯಾವಾಗ ನಶೆಯಿಂದ ಹೊರಗೆ ಬರ್ತಾರೆ ಅವಾಗ ನಮ್ಮ ಭಾರತನು ಡೆವಲಪ್ ಆಗುತ್ತೆ. ಮತ್ತೆ ಎಜುಕೇಶನ್ ಅಲ್ಲಿ ಆಗ್ಲಿ, ಎಕನಾಮಿಕಲಿ ಮತ್ತೆ ಫ್ಯಾಮಿಲಿ ಆಗಿ ಸಪೋರ್ಟ್ ಆಗುತ್ತೆ. ಇನ್ನ ಆಲ್ಮೋಸ್ಟ್ ನಾನು ನೋಡಿದಾಗ ಈಗ ಎಲ್ಲ ಯುವಕರು ಅತಿ ಹೆಚ್ಚು ಬಲಿ ಆಗ್ತಾ ಇದೆ ಯುವಕರು. ಮತ್ತೆ ರಿಯಾಬ್ ಸೆಂಟರ್ಗಳು ತುಂಬಾ ರಿಯಾಬ್ ಸೆಂಟರ್ಗಳು ಓಪನ್ ಆಗ್ತಾ ಇದೆ ಬಿಕಾಸ್ ಆಫ್ ಈಗ ನಶೆ ಜಾಸ್ತಿ ಯಾರು ಕನ್ಸ್ಯೂಮ್ ಮಾಡ್ತಾರೆ, ಡ್ರಗ್ಸ್ ಮತ್ತೆ MD, ಚರಸ್, ಗಾಂಜಾ ಅತಿಯಾಗಿ ಯಾರು ಡ್ರಗ್ಸ್ ನ ಕನ್ಸ್ಯೂಮ್ ಮಾಡ್ತಾರೆ ಅವರೆಲ್ಲ ಮೆಂಟಲಿ ಇಲ್ನೆಸ್ ಆಗ್ತಾ ಇದಾರೆ. ಮತ್ತೆ ಅದರಿಂದಾಗಿ ಅವ್ರಿಗೆ ಫ್ಯಾಮಿಲಿಯಲ್ಲಿ ಫಿನಾನ್ಷಿಯಲಿ ಪ್ರಾಬ್ಲಮ್ಮು ಮತ್ತೆ ಹೆಲ್ತ್ ಪ್ರಾಬ್ಲಮ್ಮು, ಮತ್ತೆ ಅದರಿಂದ ನಮ್ಮ ದೇಶದ ಎಕಾನಮಿ ಮೇಲೂ ಎಫೆಕ್ಟ್ ಆಗ್ತದೆ. ಬಿಕಾಸ್ ಆಫ್ ಏನಂದ್ರೆ, ಈಗ ನಮ್ಮ ಯುವಕರ ಕೈಯಲ್ಲಿ ನಮ್ಮ ದೇಶ ನಿಂತಿದೆ. ಮುಂಚೆ ಎಲ್ಲ ರಾಜಕಾರಣ ವ್ಯಕ್ತಿಗಳಲ್ಲಿ ಇರೋದೇನು, ಯುವಕ ಶಕ್ತಿ ಭಾರತ ಶಕ್ತಿ ಅಂತ. ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ರೋಡ್ ಅಲ್ಲಿ ನಮ್ಮ ಭಾರತನೇ ಹೈಯೆಸ್ಟ್ ಯುವಕರು ಇರೋದು. ಆಗ ಯುವಕರು ಯಾವಾಗ ನಶೆಯಿಂದ ಹೊರಗೆ ಬರ್ತಾರೋ ಅವಾಗ ನಮ್ಮ ಭಾರತನೂ ಡೆವಲಪ್ ಆಗುತ್ತೆ, ನಮ್ಮ ಇಂಡಿಯಾ ಡೆವಲಪ್ ಆಗುತ್ತೆ. ಹಾಗಾಗಿ
ಬಿಕಾಸ್ ಪ್ಲೀಸ್ ನಮಗೆ ದಯವಿಟ್ಟು ನಾನು ಎಲ್ಲಾರು ಕೇಳ್ಕೊಂತೀನಿ, ಎಲ್ಲ ಯುವಕರಿಗೆ ಕೇಳ್ಕೊಂತೀನಿ, ನಶೆಯಿಂದ ಹೊರಗೆ ಬನ್ನಿ. ನಿಮ್ಮ ಫ್ಯೂಚರ್ ಇದೆ, ಎಜುಕೇಶನ್ ತಗೊಳ್ಳಿ, ಒಳ್ಳೆ ಜಾಬ್ಗೆ ಹೋಗಿ ಇಂಡಿಯಾನ ಡೆವಲಪ್ ಮಾಡಿ. ನಶೆ ಮುಕ್ತ ಭಾರತಕ್ಕೆ ಎಲ್ಲಾರು ಸೇ ನೋ ಟು ಡ್ರಗ್ಸ್ ಅಂತ ಹೇಳಿ. ಸೇ ನೋ ಟು ಡ್ರಗ್ಸ್ ಅಂತ ಹೇಳ್ತಿದ್ದಾರೆ ಸರ್. ಈ ತರ ಪ್ರೋಗ್ರಾಮ್ ನ ಕಾಲೇಜಲ್ಲಿ ಮಾಡೋದ್ರಿಂದ ಸೊಸೈಟಿಗೆ ಏನ್ ಯೂಸ್ ಆಗುತ್ತೆ? ಸೊಸೈಟಿ ಏನಾಗುತ್ತೆ ಅಂದ್ರೆ ಮೇನ್ ಈಗ ಕಾಲೇಜಲ್ಲಿ ಈಗ ಈ ಒಂದು ಅವೇರ್ನೆಸ್ ಮೂಡಿಸ್ದಂಗ ಆಗುತ್ತೆ ಸೊಸೈಟಿ. ನೋಡಿ ಈ ತರ ಯುವಕರು ಬಂದು ದಾರಿಗೆ ಇಳಿದು ರಸ್ತೆಗೆ ಇಳಿದು ಈ ತರ ಒಂದು ವಾಕಥಾನ್ ಮಾಡಿ ನಶೆ ಮುಕ್ತ ಭಾರತ ಅಂತ ಕೇಳ್ಕೊಂತಾರೆ. ನಾವ್ಯಾಕೆ ನಶೆ ಮುಕ್ತ ಭಾರತ, ನಶೆಯಿಂದ ಹೊರಗೆ ಬಂದು ನಮ್ಮ ಒಂದು ಸೊಸೈಟಿನ ಇಂಪ್ರೂವ್ ಮಾಡ್ಬೋದು ಅಂತ ನಮ್ಮ ಮಕ್ಕಳನ್ನ ಆಗ್ಲಿ. ಮತ್ತೆ ಈಗ ಒಂದು ಮನೆಯಲ್ಲಿ ಈ ಸ್ಟೂಡೆಂಟ್ಸೇ ಮೇನು. ಸ್ಟೂಡೆಂಟ್ಸ್ ಇಂದ ಈಗ ಚಿಕ್ಕ ಮಕ್ಕಳು ಮತ್ತೆ ದೊಡ್ಡವರು ಮಾಡ್ತಾ ಇರೋದನ್ನ ನೋಡಿ, ತಂದೆ ತಾಯಿ ಮಾಡ್ತಾ ಇರೋದ್ ನೋಡಿನೇ ಮಕ್ಳು ಕಲಿತಾರೆ. ಹಾಗಾಗಿ ಅವ್ರಿಗೂ ಒಂದು ಬುದ್ಧಿ ಕಲ್ದಂಗ ಆಗುತ್ತೆ ತಂದೆ ತಾಯಿಗಳು. ಇದರಿಂದ ನಾವು ನಶೆ ಮಾಡಬಾರ್ದು, ನಶೆ ಮಾಡಿದ್ರೆ ಮತ್ತೆ ನನ್ನ ಮಕ್ಕಳು ಅದೇ ತರ ಕಲಿತಾರೆ. ಹಾಗಾಗಿ ನಾವು ಅದರಿಂದ ಹೊರಗೆ ಬರ್ಬೇಕು ಅಂತ ಅವ್ರ ಮಕ್ಕಳು ಕಲಿತಾರೆ. ಹೌದು, ಇಷ್ಟ ತನಕ ತುಂಬಾ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಮ್ಮ ಭೂತೇಶ್ ಸರ್. ನಮ್ಮ ಗಣೇಶ್ ಸರ್ ಇದ್ದಾರೆ. ಗಣೇಶ್ ಸರ್ ನಶೆ ಮುಕ್ತ ಭಾರತ ಸೇ ನೋ ಟು ಡ್ರಗ್ಸ್ ಬಗ್ಗೆ ಸ್ವಲ್ಪ ಒಂದೆರಡು ಮಾತಾಡ್ಬೋದು. ಇವಾಗ ಸ್ಟೂಡೆಂಟ್ಸ್ ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಐ ವಿಶ್ ದಿಸ್ ಕೀಪ್ ಇಟ್ಸ್ ರಿಮೈನ್ಸ್ ಇನ್ ದಿಯರ್ ಮೈಂಡ್ ಫಾರ್ ಎವರ್ ಅಂಡ್ ಇಟ್ ಗೋಸ್ ಆನ್ ಇನ್ ದಿಯರ್ ಲೈಫ್. ಯಾವಾಗ್ಲೂ ನಿಮ್ ಮೈಂಡ್ ಅಲ್ಲಿ ಇರ್ಲಿ. ಸೊ ಯಾರು ನಶೆನ ತಗೋಬೇಡಿ ಅಂತ ನಮ್ಮ ಗಣೇಶ್ ಸರ್ ಹೇಳ್ತಾ ಇದಾರೆ. ಸರ್ ಇವಾಗ ಇವತ್ತು ಮಾತ್ರ ಅಲ್ಲ, ಇಟ್ ಶುಡ್ ಬಿ ಇನ್ ದಿಯರ್ ಮೈಂಡ್ ಎವ್ರಿ ಟೈಮ್. ಇವತ್ತು ಮಾತ್ರ ಅಲ್ಲ, ಯಾವಾಗ್ಲೂ ಕೂಡ ನೀವು ನಶೆ ತಗೋಬೇಡಿ ಅಂತ ನಮ್ಮ ಗಣೇಶ್ ಸರ್ ಹೇಳ್ತಾ ಇದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ಕಾಲೇಜ್ ಅವರು, ನಮ್ಮ ಪ್ರಿನ್ಸಿಪಾಲ್ಗಳು ಎಲ್ಲರೂ ರೆಡಿ ಆಗಿದ್ದಾರೆ. ರೆಡಿ ಆಗಿದ್ದಾರೆ. ಇವಾಗ ನಮ್ಮ ಪ್ರೊಸೆಷನ್ ಸ್ಟಾರ್ಟ್ ಆಗೋಯ್ತು. ಇಲ್ಲೆಲ್ಲ ಪ್ಲಗ್ ಕಾರ್ಡ್ಸ್ ಇಟ್ಕೊಂಡಿದ್ದಾರೆ ನೋಡಿ. ವಾಟ್ ಈಸ್ ದೇರ್ ಇನ್ ದಟ್? Say no to drugs, clarity. ಓಕೆ ಓಕೆ ಗೈಸ್, ಇವಾಗ ವಾಕಥಾನ್ ಜರ್ನಿ. ನಮ್ಮ ಮ್ಯಾಮ್ ಸೇ ಹಾಯ್. Say no to drugs. ಸೇ ನೋ ಟು ಡ್ರಗ್ಸ್. ನೋಡಿ, ಇದೇ ನಮ್ಮ ಕಾಲೇಜ್ ಕ್ಯಾಂಪಸ್. ಅವರೆಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದಾರೆ ಇವಾಗ. ಎಲ್ಲ ಚೆನ್ನಾಗ್ ಬರ್ತಾ ಇದ್ದೀರಾ. ವೈಟ್ ಮಾಡ್ಬಿಟ್ಟು ಹಾಕ್ತೀನಿ ಎಲ್ಲಾರ್ನು. ಯಾರಿದು ತಲೆ ಕೆರ್ಕೊಂತ ಇರೋದು? ಹೌದು, ಸಯನಾ. ವಾಟ್ ಈಸ್ ಹುಡುಗನ್ ಅಜ್ಜಿ ಮಾತೇ ಬರೋಲ್ಲ. the cause of today? Why you are walkathon? Why you are going? Simply for they are giving chicken. ಶ್ರೀ ಲಕ್ಷ್ಮಿ, ಏನಿವತ್ತು ಏನ್ ತುಕ್ ವಾಕಥಾನ್? ಏನೋ ಸೇ ನೋ ಟು ಡ್ರಗ್ಸ್. ಗೈಸ್ ಎಲ್ಲ ನೋಡಿ ಹೆಂಗ್ ಹೋಗ್ತಾರೆ ನಮ್ಮ ಶಿಷ್ಯ. ಗೈಸ್ ಇವಾಗ ನಾನು, ನಮ್ಮ ಗೌತಮ್ ಸರ್ ಮತ್ತೆ ನಮ್ಮ ಮುರಳಿ ಸರ್ 3 ಜನನು ಸೇರ್ಬಿಟ್ಟು ಇಲ್ಲಿ ವಾಕಥಾನ್ ಜರ್ನಿ ಮಾಡ್ತಾ ಇದ್ರಲ್ಲ, ಅಲ್ಲಿಗೆ ಹೋಗ್ತಾ ಇದೀವಿ. ಸರ್ಗಳಿಗೆ ಸ್ವಲ್ಪ ಆಫೀಸ್ ಅಲ್ಲಿ ಕೆಲಸ ಇತ್ತು, ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಆದ್ರೂ ಕೂಡ ನಾವು ಇನಿಷಿಯೇಟಿವ್ ನಾವೇ ತಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ ಸ್ಕೂಟಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ. ಅವ್ರು ಇರೋ ಕಡೆಗೆ ಬಿಡ್ತಾರೆ. ಸೇ ನೋ ಟು ಡ್ರಗ್ಸ್. ಕರೆಕ್ಟ್, ಸೇ ನೋ ಟು ಡ್ರಗ್ಸ್ ಕರೆಕ್ಟ್ ಆಗಿ ಹೇಳ್ತಾರೆ. ಇನಿಷಿಯೇಟಿವ್ ತಗೊಂಡಿರೋದಕ್ಕೂ ಅನುಕೂಲ. ನಮ್ ಸರ್ ನಡ್ಕೊಂಡು ಹೋಗ್ತಾರೆ, ನನ್ಗೆ ನೋಡಕ್ ಆಗ್ತಿಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವಾಗ ಬರ್ತಾ ಇದೀವಿ. ಮತ್ತೆ ನೋಡ್ರಿ ಎಷ್ಟು ಜನ ಇದ್ದಾರೆ. ಮೋರ್ ದೆನ್ 1000 ಪೀಪಲ್ಸ್ ಇವತ್ತು ವಾಕಥಾನ್ ಅಲ್ಲಿ ಅವರ ಇನಿಷಿಯೇಟಿವ್ ಅನ್ನ ತಗೊಳ್ತಾ ಇದ್ದಾರೆ. ಸೇ ನೋ ಟು, ಸೇ ನೋ ಟು, ಸೇ ನೋ ಟು. ನಿಮ್ ಮನೇಲಿ ಯಾರು, ನಿಮ್ ಅಣ್ಣ ತಮ್ಮ ಯಾರು ಸ್ಮೋಕ್ ಗೀಕು ಅಥವಾ ಡ್ರಗ್ಸ್ ತಗಂತಿದ್ರೆ ಏನ್ ಹೇಳ್ತೀರಾ? No to drugs. ಸೇ ನೋ ಟು ಡ್ರಗ್ಸ್. ಏನೋ No to life, not to drugs. No to life, not to drugs. No to life, not to drugs. ಟು ಲೈಫ್ ನೋ ಟು ಡ್ರಗ್ಸ್. ಅಷ್ಟೇ ಗೈಸ್, ಏನಂತೀರಾ? ಹೆಂಗವ್ರೆ ನಮ್ಮ ಕಾಲೇಜ್ ಅವರೆಲ್ಲ ಫುಲ್ ಪಂಪ್ ಆಗಿದಾರಲ್ವಾ? ಸೇ ನೋ ಟು ಡ್ರಗ್ಸ್ ಅಂತೆ. ಇನ್ನ ನೋಡೋಣ ಎಂತೆಂತ ವಿಚಿತ್ರ. ಏನು? Say yes to life. ಸೇ ಎಸ್ ಟು ಲೈಫ್, ಸೇ ನೋ ಟು ಡ್ರಗ್ಸ್. ಈ ಡ್ರಗ್ಸು ಮತ್ತೆ ಏನಿದು ಈ ಸಿಗರೇಟು, ಎಣ್ಣೆ ಎಲ್ಲ ಕುಡಿತಾರಲ್ಲ, ಎಣ್ಣೆ ಕುಡಿಬೇಡಿ, ಸಿಗರೇಟ್ ಸೇದ್ಬೇಡಿ, ನಿಮ್ ಮನೆಯವರಿಗೆ ಒಳ್ಳೇದಾಗಲ್ಲ ಅಂತ ಹೇಳೋದು ಎಲ್ಲಾರು ಹೇಳ್ತಾವ್ರೆ. ಅಷ್ಟೇ ಕಣಕ. ಕಳಿಸ್ರಿ ನಿಮ್ ಮನೆಯವ್ರು ಯಾರು ಇದ್ರೆ. ಹೌದಾ? ಮತ್ತು ಮಹಿಳೆಯರೇ, ಇವತ್ತು ನಾವು ಮಾಡುತ್ತಿರತಕ್ಕಂತ ಕಾರ್ಯಕ್ರಮ ಏನಪ್ಪಾ ಅಂತ ಅಂದ್ರೆ ಸೇ ನೋ ಟು ಡ್ರಗ್ಸ್. ನಿಮ್ಮ ಮನೆಯಲ್ಲಿ ಯಾರಾದರೂ ಡ್ರಗ್ಸ್ ಅನ್ನ ತೆಗೆದುಕೊಳ್ತಿದ್ರೆ, ಅಥವಾ ಸ್ಮೋಕಿಂಗ್ ಮಾಡೋದು, ಅಥವಾ ಡ್ರಿಂಕ್ಸ್ ಮಾಡೋದು ಎಲ್ಲ ಇಂಜುರಿಯಸ್ ಟು ಹೆಲ್ತ್, ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ಬಿಟ್ಟು ಆದಿತ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅವ್ರ ಕಡೆಯಿಂದ
ಜಾಗತಿಕವಾಗಿ ಒಂದು ಜಾಥಾವನ್ನ ನಾವು ನಮ್ಮ ಕಾಲೇಜವರು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಮ್ಮ ಕಾಲೇಜಿನ ಎಲ್ಲಾ ಸ್ಟೂಡೆಂಟ್ ಗಳು ಕೂಡ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ದಾರೆ. ಸೇನೋಟು ಹೇಳ್ರಿ ಜೋರಾಗೆ. ಇವತ್ತು ನಾವು ಮಾಡ್ತಿರ್ತಕ್ಕಂತ ಜಾಗತಿಕ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ನಮ್ಮ ಫೌಂಡರ್ಸ್ ಡೇ, ಅಂದ್ರೆ ನಮ್ಮ ಚೇರ್ಮನ್ ಸರ್ ಬರ್ತ್ಡೇ ಪ್ರಯುಕ್ತ. ಅದೇ ರೀತಿಯಲ್ಲಿ ಸೇ ನೋ ಟು ಡ್ರಗ್ಸ್. ನಿಮ್ಮ ಮನೆಯಲ್ಲಿ ಅಣ್ಣ ತಮ್ಮಂದಿರು ಅಥವಾ ಯಾರಾದರೂ ಡ್ರಗ್ಸ್ ಅನ್ನ ತಗೊಳ್ತಾ ಇದ್ರೆ ಅಥವಾ ಸ್ಮೋಕ್ ಅನ್ನ ಮಾಡ್ತಾ ಇದ್ರೆ ಅಥವಾ ಡ್ರಿಂಕ್ಸ್ ಅನ್ನ ಮಾಡ್ತಾ ಇದ್ರೆ, ಬರೀ ಅವರಷ್ಟೇ ಅಲ್ಲ, ಇಲ್ಲಿರೋರು ನೀವು ಕೂಡ ಎಷ್ಟೊಂದು ಜನ ಅದೆಲ್ಲ ಮಾಡ್ತಾ ಇದ್ರೆ ಅದನ್ನೆಲ್ಲ ನಿಲ್ಲಿಸ್ಬೇಕು. ಯಾಕೆಂದ್ರೆ ಹೇಳಿದ್ರೆ ಅದರಿಂದ ನಿಮ್ಮ ಆರೋಗ್ಯಕ್ಕೆ ತುಂಬಾ ಹಾನಿಕರ. ಯಾಕೆಂದ್ರೆ ನಿಮ್ಮ ತಂದೆ ತಾಯಿಗಳು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದರ ನಿಮ್ಮ ಮೇಲೆ ತುಂಬಾ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಸೇ ನೋ ಟು ಡ್ರಗ್ಸ್ ಅಂತ ಒಮ್ಮೆ ಜೋರಾಗಿ ಹೇಳೋಣ. ಸೇ ನೋ ಟು ಇವಾಗ ಇಲ್ಲಿ ನಮ್ಮ ಕಾಲೇಜಿನ BPT ಅವರು ಸಿಕ್ಕಿದ್ರು. ಅವರು ಒಂದು ಪ್ಲಗ್ ಕಾರ್ಡ್ಸ್ ಇಟ್ಕೊಂಡ್ರೆ ಏನೈತೆ ಅಂತ ಕೇಳೋಣ. ಏನೈತೆ ಅದ್ರಲ್ಲಿ? ತೋರ್ಸೋ ಪ್ಲಗ್ ಕಾರ್ಡ್. ನಾಶ ಮುಕ್ತ ಭಾರತ್ ಅಭಿಯಾನ್. ಗೈಸ್, ಇವಾಗ ಇವರೆಲ್ಲ ಇಷ್ಟ ತನಕ ವೇಟ್ ಮಾಡ್ತಿದ್ದೆ ಉಪ್ಪಿಟ್ಟು ಕೇಸರಿ ಬಾತ್ಗೆ. ಮತ್ತೆ ಉಪ್ಪಿಟ್ಟು ಕೇಸರಿ ಬಾತ್ಗೋಸ್ಕರ ವೇಟ್ ಮಾಡ್ತಿದ್ರು ನಮ್ಮ ರುಚಿಷ್ಟ ಪ್ರಿಯ ಎಲ್ಲ. ಬನ್ನಿ ಕೊಡಿಸ್ತೀವಿ, ನಿಜವಾಗ್ಲೂ ಕೊಡಿಸ್ತೀವಿ. ಬನ್ನಿ ಸರ್, ಉಪ್ಪಿಟ್ಟು ಕೇಸರಿ ಬಾತ್ ಕೊಡ್ತಾರೆ. ಬನ್ನಿ ನಡೀರಿ, ಉಪ್ಪಿಟ್ಟು ಕೇಸರಿ ಬಾತ್ ಕೊಡ್ತಾರೆ. ಹೋಗಿ ಉಪ್ಪಿಟ್ಟು ಕೇಸರಿ ಬಾತ್. ಗೈಸ್, ನಮ್ ಜೊತೆಗೆ ಇರೋರು ಎಲ್ಲಾರು ಏನ್ ಗೊತ್ತಾ, ಭಾವಿಕಾಸ್ 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ನಾವು ವಿಕಾಸು, ನಮ್ಮ ಗ್ರೂಪ್ ಅವರು, ನಮ್ಮ ಸಿಸ್ಟರ್ಸ್, ಬ್ರದರ್ಸ್ ಎಲ್ಲಾರು ಸೇರ್ಬಿಟ್ಟು ಇವಾಗ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ನಕ್ ಹೋಗ್ತಾ ಇದೀವಿ. ಟೇಸ್ಟ್ ಯಾವ ತರ ಇರುತ್ತೆ ಅಂತ ರಿವ್ಯೂ ಮಾಡ್ತಾರೆ. ಇವ್ರಿಬ್ರು ರಿವ್ಯೂ ಮಾಡ್ತಾರೆ. ಊಟ ಸಿಗುತ್ತೆ, ಸಿಂಗಲ್ ಲೈನ್ ಮಾಡ್ರಿ. ಸಿಂಧು ಸಿಂಗಲ್ ಲೈನ್ ಮಾಡೋ, ಉಪ್ಪಿಟ್ಟು ಸಿಗುತ್ತೆ. ಸಿಂಗಲ್ ಲೈನ್, ಮೇಕ್ ಸಿಂಗಲ್ ಲೈನ್. ನಮ್ಮ ಸರ್ರು ಇಲ್ಲೆಲ್ಲ ಫುಡ್ ಕೊಡಿಸ್ತಾ ಇದಾರೆ. ನಮ್ಮ ಸರ್ರು ಆಲ್ರೆಡಿ ಉಪ್ಪಿಟ್ಟು ಅಂಡ್ ದೆನ್ ಇಲ್ಲಿ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಕೊಡ್ತಾ ಇದಾರೆ. ಉಪ್ಪಿಟ್ಟು ಹುಡುಗಿ ಪೊಲೀಸ್ಗೆ ಅಂತ ಹೇಳ್ಬಿಟ್ಟು 2 ಪ್ಲೇಟ್ ಹಾಕಿಸ್ಕೊಂಡು ಹೋಗ್ತಾ ಇದೆ ಅಲ್ವಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ನೋಡ್ರಿ ಇಲ್ಲಿ ಜನಸಾಗರ. ನಮ್ಮ ವಿವೇಕ್ ಬ್ರೋ ಅವರು ನಮ್ಗೆ ಜ್ಯೂಸ್ ಅನ್ನ ಹಾಕ್ತವ್ರೆ, ನಮ್ಗೆ ಫುಲ್ ಹಾಕ್ತವ್ರೆ. ಥ್ಯಾಂಕ್ಸ್ ಬ್ರೋ. ಏನ್ ಬ್ರೋ ಹೆಸರು? ವಿವೇಕ್ ಅವರು. ನೋಡೋಣ ಇವಾಗ ಜ್ಯೂಸ್ ರಿವ್ಯೂ ಮಾಡೋಣ. ಜ್ಯೂಸ್ ನೀವು ಉಪ್ಪಿಟ್ಟು ರಿವ್ಯೂ ಮಾಡ್ರಿ, ನಾವು ಜ್ಯೂಸ್ ರಿವ್ಯೂ ಮಾಡ್ತೀವಿ. ಮ್ಯಾಮ್ ಕೇಸರಿ ಬಾತ್, ಇನ್ ಕೇಸರಿ ಬಾತ್ ಡ್ರೈ ಫ್ರೂಟ್ಸ್ ಮಿಸ್ಸಿಂಗ್ ಮ್ಯಾಮ್, ದಟ್ಸ್ ವೈ ವಿ ವೆಂಟ್. ಓಕೆನಾ? ಫಸ್ಟ್ ನಾನು ಕುಡಿತಿದ್ದೀನಿ, ಚೆನ್ನಾಗೈತೆ ಇಲ್ವ ಹೇಳ್ತೀನಿ, ನೀವು ತಿನ್ನಿರಿ. ಚೆನ್ನಾಗೈತೆ. ಇದನ್ ಕುಡ್ದು ಇದನ್ನ ದಯವಿಟ್ಟು ತಿನ್ಬೇಡಿ, ಚೆನ್ನಾಗಿಲ್ಲ. ಈಗ ನಮ್ಮ ಜೂನಿಯರ್ಸ್ ಎಲ್ಲಾರು ಉಪ್ಪಿಟ್ಟು ತಿಂತಾರೆ. ಹೆಂಗೈತೆ ಸಿಂಧು? ಹೆಂಗೈತೆ? ಏನೋ ಅಲ್ಲ, ಜ್ಯೂಸು. ಎಲ್ಲ ನೋಡ್ತಾರೆ ಇಲ್ಲಿ. ಊಟಕ್ಕೋಸ್ಕರ ಬಂದಿದ್ದಾರೆ ಇಲ್ಲಿ. ಉಪ್ಪಿಟ್ಟು ಕೇಸರಿ ಬಾತ್. ಕೇಸರಿ ಬಾತ್ ಡ್ರೈ ಫ್ರೂಟ್ಸ್ ಮಿಸ್ ಆಗೈತೆ, ವಾಪಸ್ ಕಳ್ಸಿದೀವಿ. ಅದೇ ಚೆನ್ನಾಗೈತೆ ಜ್ಯೂಸು. ಎಲ್ಲಾರು ಹೋಗಿ ಒಂದೊಂದ್ ಸಿಪ್ ಕುಡಿ ಹೋಗ್ರಿ. ಇದು ಜ್ಯೂಸ್ ಬಂದ್ಬಿಟ್ಟು ಇದು ಹಣ್ಣು ಫ್ರಮ್ ನೇಪಾಳ ಇಂದ ತರ್ಸಿರೋದು. ಇದನ್ನ ಇಂಪೋರ್ಟೆಡ್ ಹಣ್ಣಿಂದ. ಆ ಫ್ರೂಟ್ ನೇಮ್ ಏನೋ ಗೊತ್ತಿಲ್ಲ. ನಿಂಕಡ್ರಿ ಎಲ್ಲ ಸ್ಟ್ರೈಟ್ ಆಗಿ. ಎಲ್ಲ ವೆರಿ ಗುಡ್ ಗರ್ಲ್ಸ್. ಮನೇಲಿ ಕತ್ತೆ ಹಾಕ್ಸಿದ್ರೆ ಮತ್ ಮನೆಗೆ ಹೋಗಿ ಹಾಕ್ತಾರೆ. ಉಪ್ಪಿಟ್ಟು ಹಾಕಿಸ್ಕೊಂಡಿದೀನಿ. ಉಪ್ಪಿಟ್ಟು ರಿವ್ಯೂ ಮಾಡ್ತಾ ಇದೀವಿ. ವಾಕಾತಾನ್ ಅಂತೀನಿ. ವಾಕಾತಾನ್ ಮಾಡಿ ಬಂದಿರತ್ತೆ. ಉಪ್ಪಿಟ್ಟು ಮತ್ತೆ ಜ್ಯೂಸ್ ಕೊಡ್ಸವ್ರೆ. ಉಪ್ಪಿಟ್ಟು ಚೆನ್ನಾಗೈತೆ ಗೈಸ್, ನಿಜವಾಗ್ಲು. ಇನ್ನು ಕೈ ತೊಳೆದಿರುವಂತೆ. ಚೆನ್ನಾಯ್ತಾ ಗೈಸ್? ಉಪ್ಪಿಟ್ಟು ಅಂತೂ ಚೆನ್ನಾಗೈತೆ. ವಾಕಾತಾನ್ದು ಜರ್ನಿ ಮುಗ್ದೋಯ್ತು ಅನ್ಕೊಂಡ್ವಿ, ಬಟ್ ಉಪ್ಪಿಟ್ಟು ಇನ್ನ ಇತ್ತು. ಸೊ ಉಪ್ಪಿಟ್ಟು ಅಂತೂ ಸಗದಾಗೈತೆ. ಯಾರು ಟೇಸ್ಟ್ ಮಾಡಿಲ್ಲ ಅಂತಂದ್ರೆ ನೀವು ಮಿಸ್ ಮಾಡ್ಕೊಂಡಿರ್ತೀರ ಅಷ್ಟೇ. ಬಾಯ್. ಅಷ್ಟೇ ಗೈಸ್, ಇವತ್ತಿಂದು ಕಂಟೆಂಟ್ ಮುಗೀತು. ಅಂದ್ರೆ ಇವತ್ತಿಂದು ವಾಕಾತಾನ್ ಜರ್ನಿ ಮುಗೀತು.
ನನ್ನ ವಿಡಿಯೋಸ್ಗಳ ಜೊತೆಗೆ ನಾಳೆ ಸಿಗ್ತೀನಿ. ಅಲ್ಲಿಂದ ತನಕ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ @ಲೈನ್ಸ್ ಬೈ ಸುಹಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.